ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವಿಡಿಯೋ ನೋಡೋಕೆ ಬಂದರೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತು ವಿಚಾರ ಏನಪ್ಪ ಅಂದರೆ ನವಿ ಮುಂಬೈ ಮುನ್ಸಿಪಲ್ ಕಾರ್ಪೊರೇಷನ್ನಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು ಹಾಗೆಯೇ ನೋಟಿಫಿಕೇಷನನ್ನು ಮಾರ್ಚ್ 22ನೇ ತಾರೀಕು ಹೊರಡಿಸಲಾಗಿರುತ್ತದೆ. ಇನ್ನು ಈ ಡಿಪಾರ್ಟ್ಮೆಂಟಲ್ಲಿ ವಿವಿಧ ಹುದ್ದೆಗಳು ಖಾಲಿ ಇದ್ದು ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಹುದ್ದೆಗಳು ಖಾಲಿ ಇರುತ್ತವೆ. ಇನ್ನು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ಇಚ್ಛಿಸುವಂಥ ಅಭ್ಯರ್ಥಿಗಳು ಮಾರ್ಚ್ 28ನೇ ತಾರೀಕಿಂದ ಮೇ 11ನೇ ತಾರೀಕುವರೆಗೂ ವೆಬ್ಸೈಟ್ ಓಪನ್ ಆಗಿದ್ದು ಅದರೊಳಗಡೆ ಆಗಿ ಅಪ್ಲೈ ಮಾಡೋದಿರುತ್ತೆ. ಇನ್ನು ಗ್ರೂಪ್ ಸಿ ಮತ್ತು ಗ್ರೂಪ್ ಡಿಯ ಒಟ್ಟು 620 ಹುದ್ದೆಗಳು ಖಾಲಿ ಇದ್ದು ಅಪ್ಲೈ ಮಾಡುವಂಥವ್ರು ಬೇಗ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಈ ಹುದ್ದೆ ಅಫಿಷಿಯಲ್ ವೆಬ್ಸೈಟ್ ಆದ www.nmmc.government.in ಈ ವೆಬ್ಸೈಟಲ್ಲಿ ಹೋಗಿ ನೀವು ಅಪ್ಲೈ ಮಾಡ್ಬೋದಾಗಿದ್ದು ಆನ್ಲೈನ್ ಮುಖಾಂತರ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಹಾಗೆ ಯಾವ್ಯಾವ ಹುದ್ದೆ ಖಾಲಿ ಇದೆ ಅಂತ ನೋಡೋದಾದರೆ ಮೊದಲನೇದಾಗಿ ಬಯೋಮೆಡಿಕಲ್ ಇಂಜಿನಿಯರಿಂಗ್ನ ಒಂದು ಹುದ್ದೆ ಖಾಲಿ ಇದ್ದು ಈ ಹುದ್ದೆಗೆ ಆಯ್ಕೆಯಾದಲ್ಲಿ 41,000ದಿಂದ 1,32,000ವರೆಗೂ ನಿಮಗೆ ಪೇಮೆಂಟ್ ಇರುತ್ತೆ. ಜೂನಿಯರ್ ಸಿವಿಲ್ ಡಿಪಾರ್ಟ್ಮೆಂಟ್ನಲ್ಲಿ ಹುದ್ದೆಗಳು ಖಾಲಿ ಇದ್ದು 35 ಹುದ್ದೆ ಖಾಲಿ ಇರುತ್ತೆ. ಒಟ್ಟು 38,000ದಿಂದ 1,22,000ವರೆಗೂ ನಿಮಗೆ ಪೇಮೆಂಟ್ ಇರುತ್ತೆ. ಜೂನಿಯರ್ ಇಂಜಿನಿಯರಿಂಗ್ನ ಹುದ್ದೆಗಳು ಖಾಲಿ ಇದ್ದು 38,000ದಿಂದ 1,22,000ವರೆಗೂ ನಿಮಗೆ ಬೇಸಿಕ್ ಪೇಮೆಂಟ್ ಇರುತ್ತೆ. ಒಟ್ಟು 6 ಹುದ್ದೆ ಖಾಲಿ ಇರುತ್ತೆ. ಗಾರ್ಡನ್ ಸೂಪರಿಂಟೆಂಡೆಂಟ್ನ ಹುದ್ದೆಗಳು ಖಾಲಿ ಇದ್ದು ಈ ಹುದ್ದೆಯು ಕೂಡ 38,000 ಬೇಸಿಕ್ ಪೇಮೆಂಟ್ ಆಗಿದ್ದು ಒಂದು ಹುದ್ದೆ ಮಾತ್ರ ಖಾಲಿ ಇರುತ್ತೆ. ಅಸಿಸ್ಟೆಂಟ್ ಇನ್ಫಾರ್ಮೇಷನ್ ಆ್ಯಂಡ್ ಪಬ್ಲಿಕ್ ರಿಲೇಷನ್ಶಿಪ್ ಆಫೀಸರ್ನ ಹುದ್ದೆಗಳು ಖಾಲಿ ಇದ್ದು 38,000ದಿಂದ ಬೇಸಿಕ್ ಪೇಮೆಂಟ್ ಆಗಿದ್ದು ಈ ಹುದ್ದೆಯು ಕೂಡ 1,000 ರೂಪಾಯಿ ಒಂದು ಹುದ್ದೆ ಖಾಲಿ ಇರುತ್ತೆ. ಮೆಡಿಕಲ್ ಸೋಷಿಯಲ್ ವರ್ಕರ್ನ 15 ಹುದ್ದೆಗಳು ಖಾಲಿ ಇದ್ದು ಈ ಹುದ್ದೆಯು ಕೂಡ ಬೇಸಿಕ್ 38,000 ಪೇಮೆಂಟ್ ಆಗಿರುತ್ತೆ. ಡೆಂಟಲ್ ಹೆನೆಸಿಸ್ಟ್ನ 3 ಹುದ್ದೆಗಳು ಖಾಲಿ ಇದ್ದು ಈ ಹುದ್ದೆಗೆ ಬೇಸಿಕ್ ಪೇಮೆಂಟ್ ಬಂದು 35,000, ಮ್ಯಾಕ್ಸಿಮಮ್ ಬಂದು 1,12,000ವರೆಗೂ ಇರುತ್ತೆ. ಸ್ಟಾಫ್ ನರ್ಸ್ ಅಥವಾ ನರ್ಸ್ ಮಿಡ್ವೈಫ್ನ ಒಟ್ಟು 131 ಹುದ್ದೆಗಳು ಖಾಲಿ ಇದ್ದು ಈ ಹುದ್ದೆಯು ಕೂಡ ಬೇಸಿಕ್ 35,000 ಪೇಮೆಂಟ್ ಆಗಿರುತ್ತೆ. ಡಿನಟಾಲಿಸ್ಟ್ ಮತ್ತು ಟೆಕ್ನಿಷಿಯನ್ನ ಹುದ್ದೆಗಳು ಖಾಲಿ ಇದ್ದು 4 ಹುದ್ದೆ ಮಾತ್ರ ಖಾಲಿ ಇರುತ್ತೆ. ಈ ಹುದ್ದೆಯು ಕೂಡ 35,000 ಬೇಸಿಕ್ ಪೇಮೆಂಟ್ ಆಗಿರುತ್ತೆ. ಸ್ಟ್ಯಾಟಿಸ್ಟಿಕಲ್ ಅಸಿಸ್ಟೆಂಟ್ನ 3 ಹುದ್ದೆಗಳು ಖಾಲಿ ಇದ್ದು ಈ ಹುದ್ದೆಯು ಕೂಡ 35,000 ಬೇಸಿಕ್ ಪೇಮೆಂಟ್ ಆಗಿರುತ್ತೆ. ECG ಟೆಕ್ನಿಷಿಯನ್ನ 8 ಹುದ್ದೆಗಳು ಖಾಲಿ ಇದ್ದು 35,000 ಬೇಸಿಕ್ ಪೇಮೆಂಟ್ ಆಗಿರುತ್ತೆ. CSSD ಟೆಕ್ನಿಷಿಯನ್ ಅಂದರೆ ಸೆಂಟ್ರಲ್ ಸರ್ಜಿಕಲ್ ಸೂಪರ್ವೈಸರ್ ಡಿಪಾರ್ಟ್ಮೆಂಟ್ನ 5 ಹುದ್ದೆಗಳು ಖಾಲಿ ಇರ್ತವೆ. ಹಾಗೆ ಡೈಟರಿ ಟೆಕ್ನಿಷಿಯನ್ನ 1 ಹುದ್ದೆ, ಒಪಥಾಲ್ಮಿಕ್ ಅಸಿಸ್ಟೆಂಟ್ನ 1 ಹುದ್ದೆ, ಬೇಸಿಕ್ ಪೇಮೆಂಟ್ ಬಂದು 29,000 ಆಗಿರುತ್ತೆ. ಡ್ರಗ್ ಮ್ಯಾನುಫ್ಯಾಕ್ಚರ್ ಅಥವಾ ಡ್ರಗ್ ಮ್ಯಾನುಫ್ಯಾಕ್ಚರಿಂಗ್ ಆಫೀಸರ್ನ 12 ಹುದ್ದೆಗಳು ಖಾಲಿ ಇರುತ್ತೆ. ಈ ಹುದ್ದೆಗೆ ಬೇಸಿಕ್ ಪೇಮೆಂಟ್ ಬಂದು 29,000ದಿಂದ 92,000ವರೆಗೂ ಇರುತ್ತೆ. ಹೆಲ್ತ್ ಅಸಿಸ್ಟೆಂಟ್ನ ಫಿಮೇಲ್ ಹುದ್ದೆ ಖಾಲಿ ಇದ್ದು ಈ ಹುದ್ದೆಯು ಕೂಡ 29,000 ಬೇಸಿಕ್ ಪೇಮೆಂಟ್ ಆಗಿದ್ದು 12 ಹುದ್ದೆ ಮಾತ್ರ ಖಾಲಿ ಇರ್ತವೆ. ಹಾಗೆ ಬಯೋಮೆಡಿಕಲ್ ಇಂಜಿನಿಯರಿಂಗ್ನ ಅಷ್ಟನ ಹುದ್ದೆಗಳು ಖಾಲಿ ಇದ್ದು 25,000 ಬೇಸಿಕ್ ಪೇಮೆಂಟ್ ಆಗಿದ್ದು 6 ಹುದ್ದೆಗಳು ಮಾತ್ರ ಖಾಲಿ ಇರುತ್ತೆ. ಲೈಫ್ ಸ್ಟಾಕ್ ಸೂಪರ್ವೈಸರ್ನ 2 ಹುದ್ದೆಗಳು ಖಾಲಿ ಇರುತ್ತೆ. ಆಕ್ಸಿಲರಿ ನರ್ಸ್ ಮಿಡ್ವೈಫ್ನ 38 ಹುದ್ದೆಗಳು. ಈ ಹುದ್ದೆಗೆ ಎಲ್ಲವಕ್ಕೂ ಕೂಡ 25,000 ಬೇಸಿಕ್ ಪೇಮೆಂಟ್ ಆಗಿರುತ್ತೆ. ಮತ್ತು ಮಲ್ಟಿಪಲ್ ಪರ್ಪಸ್ ಹೆಲ್ತ್ ವರ್ಕರ್ನ ವಿಂಟರ್ ಸೀಸನ್ನಲ್ಲಿ ಒಟ್ಟು 51 ಹುದ್ದೆಗಳು ಖಾಲಿ ಇರುತ್ತೆ. ಆಪ್ರೇಟರ್ ರೂಮ್ ಅಸಿಸ್ಟೆಂಟ್ನ ಒಟ್ಟು 15 ಹುದ್ದೆಗಳು ಮತ್ತು ಬೇಸಿಕ್ ಪೇಮೆಂಟ್ ಬಂದು 21,000 ಇರುತ್ತೆ. ಮತ್ತು ಅಸಿಸ್ಟೆಂಟ್ ಲೈಬ್ರರಿನ 8 ಹುದ್ದೆಗಳು, ವೈರ್ಮ್ಯಾನ್ನ 2 ಹುದ್ದೆಗಳು ಮತ್ತು ಬೇಸಿಕ್ ಪೇಮೆಂಟ್ ಬಂದು 19,000 ಆಗಿರುತ್ತೆ. ಸೌಂಡ್ ಕಂಡಕ್ಟರ್ನ 1 ಹುದ್ದೆ, ಪಾರ್ಕ್ ಅಸಿಸ್ಟೆಂಟ್ನ 4 ಹುದ್ದೆ ಮತ್ತು ಕ್ಲರ್ಕ್ ಟೈಪಿಸ್ಟ್ನ 135 ಹುದ್ದೆಗಳು. ಈ ಹುದ್ದೆ ಕೂಡ 19,000 ಬೇಸಿಕ್ ಪೇಮೆಂಟ್ ಆಗಿರುತ್ತೆ. ಮತ್ತು ಅಕೌಂಟ್ ಕ್ಲರ್ಕ್ನ 58 ಹುದ್ದೆಗಳು,
ಔಟ್ ಆಫ್ ಸ್ಪೇನ್ ಅಸಿಸ್ಟೆಂಟ್ನ 4 ಹುದ್ದೆಗಳು, ವಾರ್ಡ್ ಅಟೆಂಡರ್ ಅಥವಾ ಆಯಾಗೆ 28 ಹುದ್ದೆಗಳು, ವಾರ್ಡ್ ಬಾಯ್ಗೆ 29 ಹುದ್ದೆಗಳು ಖಾಲಿ ಇದ್ದು ಈ ಹುದ್ದೆಗೆ ಬೇಸಿಕ್ ಪೇಮೆಂಟ್ ಬಂದು 15,000 ಇರುತ್ತೆ. ಇನ್ನು ಒಟ್ಟು 620 ಹುದ್ದೆಗಳು ಖಾಲಿ ಇದ್ದು ಆನ್ಲೈನ್ ಮುಖಾಂತರ ಅಪ್ಲೈ ಮಾಡ್ಬೋದಾಗಿದ್ದು ಇದೇ ತಿಂಗಳು 28ನೇ ತಾರೀಕಿಂದ ಅಪ್ಲೈ ಮಾಡ್ಬೋದಾಗಿರುತ್ತೆ. ಮೇ 11ನೇ ತಾರೀಕು 11 ಗಂಟೆ 55 ನಿಮಿಷದವರೆಗೂ ನಿಮಗೆ ಟೈಮ್ ಇರುತ್ತೆ. ಮತ್ತು ಲಾಸ್ಟ್ ಡೇಟ್ ಫಾರ್ ಎಕ್ಸಾಮಿನೇಷನ್ ಫೀಸ್ನಲ್ಲಿ ಆನ್ಲೈನಲ್ಲಿ ಪೇ ಮಾಡೋಕ್ಕೆ ಕೂಡ 11ನೇ ತಾರೀಕು ಕೊನೆ ದಿನಾಂಕ ಇರುತ್ತೆ. ಇನ್ನು ಆನ್ಲೈನ್ ಎಕ್ಸಾಮಿನೇಷನ್ಗೆ ಅಡ್ಮಿಟ್ ಕಾರ್ಡ್ ಬಂದು ಬಿಫೋರ್ ಒನ್ ವೀಕೆ ನಿಮಗೆ ವೆಬ್ಸೈಟಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದಾಗಿರುತ್ತೆ. ಡೇಟ್ ಆಫ್ ಆನ್ಲೈನ್ ಎಕ್ಸಾಮಿನೇಷನ್ ಅಡ್ಮಿಟ್ ಕಾರ್ಡ್ ಬಂದು ಇಂದು ಅಡ್ಮಿಟ್ ಕಾರ್ಡಲ್ಲೇ ಮೆನ್ಷನ್ ಮಾಡಿರುತ್ತೆ ಅಥವಾ ವೆಬ್ಸೈಟಲ್ಲಿ ನಿಮಗೆ ಬಿಡುಗಡೆ ಮಾಡ್ತಾರೆ. ಸೊ ಹಾಗಾಗಿ ವೆಬ್ಸೈಟ್ನ ಚೆಕ್ ಮಾಡ್ತೀರಿ. ಇನ್ನು ಎಕ್ಸಾಮಿನೇಷನ್ ಫೀಸ್ ಬಂದು ಓಪನ್ ಕ್ಯಾಟಗರಿಗೆ ಅಂದರೆ ಜನರಲ್ ಕ್ಯಾಟಗರಿಗೆ 1,000 ರೂಪಾಯಿ ಇರುತ್ತೆ. ಬ್ಯಾಕ್ವರ್ಡ್ ಕ್ಲಾಸಸ್ ಮತ್ತು ಓಪನ್ ಕ್ಲಾಸರ್ಸ್ಗೆ 900 ರೂಪಾಯಿ ಇರುತ್ತೆ. ಅಂದರೆ SC ST EWS ಮತ್ತು ಇಂಥ ಅಭ್ಯರ್ಥಿಗೆ 900 ರೂಪಾಯಿ ಇರುತ್ತೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡಲು ವಿವಿಧ ಹುದ್ದೆಗೆ ವಿವಿಧ ಎಜುಕೇಷನ್ ಕ್ವಾಲಿಫಿಕೇಷನ್ ಬೇಕಾಗಿದ್ದು ಮತ್ತು ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಗ್ತಾ ಇರುತ್ತೆ. ಹಾಗೆ ಇದನ್ನೆಲ್ಲ ತಿಳ್ಕೊಬೇಕಂದ್ರೆ ನೀವು ಈ ಹುದ್ದೆ ಅಫಿಷಿಯಲ್ ವೆಬ್ಸೈಟಲ್ಲಿ ಹೋಗಿ ಅಪ್ಲೈ ಮಾಡಬೇಕಾದ್ರೆ ನಿಮಗೆ ಇದಾಗುತ್ತೆ. ಮತ್ತು ಆನ್ಲೈನ್ ಎಕ್ಸಾಮಿನೇಷನ್ ಅದನ್ನೆಲ್ಲ ನೀವು ಈ ಹುದ್ದೆ ಅಫಿಷಿಯಲ್ ವೆಬ್ಸೈಟಲ್ಲಿ ನೀವು ಚೆಕ್ ಮಾಡ್ಬೋದಾಗಿರುತ್ತೆ. ಇನ್ನು ಇವತ್ತಿನ ವೀಡಿಯೋ ಇದಾಗಿದ್ದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಕೆಲಸ ಹುಡುಕ್ತಾರಂತ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಷನ್ಸ್ಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡುವಾಗ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಹಾಗೆ ಈ ಹುದ್ದೆಗೆ ಯಾರ್ಯಾರು ಅಪ್ಲೈ ಮಾಡ್ತಿದ್ರು ಅವರೆಲ್ಲರಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ಹೀಗೆ ನಮ್ಮ ವೀಡಿಯೋಸ್ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಧನ್ಯವಾದಗಳು.